ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಬಿಗ್ ಬಾಸ್ ಸೀಸನ್ 13 ಇಲ್ಲಿ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. 60 ಜನರು ಬಂದಿದ್ದಾರೆ. 60 ಜನರಲ್ಲಿ ಕೇವಲ ಒಂದು 10 ಜನರ ಒಂದು ಒಳಗಡೆ ಸೆಲೆಕ್ಟ್ ಮಾಡ್ತಾರೆ. ಅಷ್ಟೊಂದು ಜನರು ಕೂಡ ಟ್ಯಾಲೆಂಟ್ ಆಗಿ ಅವರು ನಾನು ಬಿಗ್ ಬಾಸ್ ಒಳಗಡೆ ಬರಬೇಕು, ಅಲ್ಲಿ ನನ್ನ ಒಂದು ಕನಸು ಇವಾಗ ಅಚೀವ್ ಆಗಬೇಕು ಅಂತಂದು ಏನೆಲ್ಲ 108 ಆಸೆಗಳನ್ನು ಹೊತ್ತು ಒಂದು ಜನರು ಬಂದಿರ್ತಾರೆ. ಆದರೆ ಅಲ್ಲಿ ಇದ್ದಂಥ ಒಂದು ಅಗ್ನಿ ಪರೀಕ್ಷೆನ ಹೇಗೆ ಇಲ್ಲಿ ಚಾಲೆಂಜ್ ಆಗಿ ನಿಭಾಯಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರಾ ಅಥವಾ ಮತ್ತೆ ಡೈರೆಕ್ಟ್ ಆಗಿ ಅಗ್ನಿ ಪರೀಕ್ಷೆಯಲ್ಲಿ ಸೋಲನ್ನು ಅನುಭವಿಸಿ ಮತ್ತೆ ಮನೆಗೆ ಹೋಗ್ತಾರಾ ಅಂತಂದು ನೋಡೋಣ. ಇಲ್ಲಿ ನಿನ್ನೆ ತಾನೇ ಪ್ರೋಮೋ ಬಿಟ್ಟಿದ್ದಾರೆ. ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಜನರನ್ನು ಇಲ್ಲಿ ಅಗ್ನಿ ಪರೀಕ್ಷೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಪಾಸ್ ಆಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಲು ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಗಳೇ ಡೈರೆಕ್ಟ್ ಆಗಿ ಹೋಗೋದಲ್ವಾ, ಮತ್ತೆ ಕಾಂಪಿಟೇಷನ್ ಇರುತ್ತದೆ. ಇದು ಕೇವಲ ಇಲ್ಲಿ ಅವರು ಅರ್ಹರು ಅಂತನ್ನೋ ಒಂದು ಇಲ್ಲಿ ಚಾಲೆಂಜ್ ನಲ್ಲಿ ಗೆದ್ದಿದ್ದಾರೆ ಅಷ್ಟೇ. ಒಬ್ಬ ಒಂದು ವ್ಯಕ್ತಿ ಬಂದಿದ್ದಾರೆ, ಅವರು ಇಲ್ಲಿ ನಾನು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೇನೆ, ನಾನು ವರ್ಲ್ಡ್ ರೆಕಾರ್ಡ್ ಈ ಥರ ಸರ್ಟಿಫಿಕೇಟ್ ಇದೆ ಅಂತಂದಾಗ ಸಂಗೀತ ಅವರು ಹೇಳ್ತಾರೆ, ಆ ಒಂದು ನೀವು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೆ ಅದು ನಿಮಗೆ ಅಡ್ಡಿ ಆಗ್ತಾ ಇದೆ, ಅದನ್ನು ಡಿಸ್ಟ್ರಾಯ್ಡ್ ಮಾಡ್ತೀರಾ ಅನ್ನೋ ಅಷ್ಟರಲ್ಲಿ ಆ ಒಬ್ಬ ವ್ಯಕ್ತಿ ಅವರ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ನು ಕೂಡ ಹರಿದೇ ಬಿಡ್ತಾರೆ, ನಿಂತಲ್ಲೇ ಹರಿದು ಬಿಡ್ತಾರೆ. ಎಲ್ಲರೂ ಶಾಕ್ ಆಗ್ತಾರೆ. ಅಷ್ಟೊಂದು ರೆಕಾರ್ಡ್ ಮಾಡಿದ ವ್ಯಕ್ತಿ ಇಲ್ಲಿ ಬಿಗ್ ಬಾಸ್ ನಾನು ಹೋಗಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು, ಇನ್ನೂ ಜನರ ಒಂದು ಮನಸ್ಸನ್ನು ಗೆಲ್ಲಬೇಕು ಅಂತಂದು 108 ಕನಸನ್ನು ಕಂಡಿರ್ತಾರೆ. ಅದನ್ನು ನೋಡಿ ಸಂಗೀತ ಅವರು ಶಾಕ್ ಆಗ್ತಾರೆ. ಅವರು ಸೆಲೆಕ್ಟ್ ಆಗ್ತಾರಾ ಅಥವಾ ಇಲ್ಲಿ ರಿಜೆಕ್ಟ್ ಆಗ್ತಾರಾ ಅಂತ ನೋಡೋಣ. ಹಾಗೆ ಇನ್ನೊಬ್ರು ಇಲ್ಲಿ ಶ್ರುತಿ ಅವರು ಹೇಳ್ತಾರೆ, ಇಲ್ಲಿ ಸಗಣಿಯ ಫೇಸ್ ಪ್ಯಾಕ್ ಹಾಕೋಬೇಕು, ಅಂದ್ರೆ ಎಮ್ಮೆಯ ಒಂದು ಸಗಣಿ ಇರುತ್ತಲ್ಲ ಅದನ್ನ ಮೋತಿಗೆ ಫೇಸ್ಗೆ ಎಲ್ಲ ಮುಖಕ್ಕೆ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು ಅಂತಂದು ಹೇಳಿರ್ತಾರೆ. ಆ ಒಂದು ಲೇಡಿನೂ ಕೂಡ ಇಲ್ಲಿ ಯಾವುದೇ ಲೆಕ್ಕವಾಗದೆ ಇಲ್ಲಿ ಫೇಸ್ ತುಂಬಾ ಸಗಣಿ ಫೇಸ್ ಪ್ಯಾಕ್ ಹಾಕೊಂತಾರೆ. ಇಲ್ಲಿ ಹಾಕೊಂಡಷ್ಟರಲ್ಲಿ ಫೇಸ್ ಪ್ಯಾಕ್ ಹಾಕೊಂತಾ ಇರ್ತಾರೆ. ಅವರು ಕೂಡ ಸೆಲೆಕ್ಟ್ ಆಗ್ತಾರ. ಇನ್ನೊಬ್ರು ಹೇಳ್ತಾರೆ ಇಲ್ಲಿ ತಲೆ ಬೋಳಿಸ್ಬೇಕು ಅಂತಂದು, ತಲೆ ಬೋಳಿಸ್ಬೇಕು ನೀವು ಈ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಅಂತಂದು ವಿನಯರು ಹೇಳಿದ ತಕ್ಷಣ ಇಲ್ಲಿ ತಲೆನ ಬೋಳ್ಸ್ಕೊಂಡೇ ಬಿಡ್ತಾರೆ. ಇಲ್ಲಿ ಈ ಒಂದು 5 ಜನರಲ್ಲಿ ಒಬ್ರು ಸೆಲೆಕ್ಟ್ ಆಗ್ತಾರೆ, ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಇನ್ನು ಇಬ್ಬರನ್ನ ಇಲ್ಲಿ ಶ್ರುತಿ ಅವರು, ನೀವು ಬಿಗ್ ಬಾಸ್ ಹೋಗೋಕೆ ಇಲ್ಲಿ ಅರ್ಹರ, ನೀವು ಯಾಕೆ ಬಿಗ್ ಬಾಸ್ ಹೋಗ್ತೀರಾ ಅಂತಂದು ಇಬ್ಬರು ಒಂದು ಲೇಡಿಗಳು ಹತ್ತು ಬಿಡ್ತಾರೆ. ಕಣ್ಣಿನಲ್ಲಿ ಫುಲ್ ಅತ್ತೇ ಬಿಡ್ತಾರೆ. ಯಾಕಂದ್ರೆ ಸಾಕಷ್ಟು ಕನಸುಗಳನ್ನು ಕಂಡಿರ್ತಾರೆ. ಆದರೆ ಒಂದೇ ಒಂದು ನಿಮಿಷದಲ್ಲಿ ನುಚ್ಚು ನೂರು ಆಗುತ್ತೆ ಅಂದ್ರೆ ಅವರಿಗೆ ತಡ್ಕೊಂಡು ಶಕ್ತಿ ಇರುವುದಿಲ್ಲ. ಮತ್ತು ಆ ಒಂದು ವೇದಿಕೆಯಲ್ಲಿ ಎಲ್ಲ ಒಂದು ಕುಟುಂಬ ಮತ್ತು ಎಲ್ಲ ಫ್ಯಾಮಿಲಿ ಅವರ ಒಂದು ರಿಲೇಷನ್ ಎಲ್ಲರೂ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಇನ್ಸರ್ಟ್ ಆದರೆ ಎಷ್ಟು ನೋವಾಗಿರಬಾರ್ದು. ಮತ್ತೆ ಇನ್ನೊಬ್ಬರು ಅಮ್ಮುಕುಡುಮುಕು ಒಂದು ಮಂಜು ಅವರು ಕೂಡ ಇಲ್ಲಿ ಬಂದಿರ್ತಾರೆ. ಅವರು ಅಮ್ಮುಕುಡುಮುಕು ಮಂಜು ನಿಮಗೆ ಫೇಮಸ್ ಗೊತ್ತಿರ್ಬೋದು, ಇನ್ಸ್ಟಾದಲ್ಲಿ ಫೇಮಸ್ ಆಗಿದ್ದಾರೆ. 1,35,000 ಸಬ್ಸ್ಕ್ರೈಬರ್ ಇದ್ದಾರೆ. ಅವರು ಬಂದಿರ್ತಾರೆ. ಒಂದು ಏನೋ ಒಂದು ಮಿಮಿಕ್ರಿ ಮತ್ತು ಒಂದು ನಗಿಸುವ ಒಂದು ತಮಾಷೆವಾದ ಒಂದು ವಿಡಿಯೋ ಮಾಡ್ತಾರೆ. ಆಮೇಲೆ ಇಲ್ಲಿ ವಿನಯ್ ಅವರು ಹೇಳ್ತಾರೆ, ಸಂಗೀತರನ್ನ ಪ್ರಪೋಸ್ ಮಾಡಬೇಕು, ಇಂಪ್ರೆಸ್ ಮಾಡಬೇಕು ಅಂತಂದಾಗ, ನಾನು ಇಲ್ಲಿ ಯಾರನ್ನು ಇಂಪ್ರೆಸ್ ಮಾಡೋಕೆ ಬಂದಿದ್ದಿಲ್ಲ, ನಾನೇ ಇರ್ತೀನಿ, ಯಾರನ್ನು ಕೂಡ ಇಲ್ಲಿ ಇಂಪ್ರೆಸ್ ಮಾಡೋಕೆ ಅಂತಂದು ನಾನು ಖಂಡಿತವಾಗ್ಲೂ ಬಂದಿಲ್ಲ, ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ ಅಂತಂದು ವಿನಯ್ಗೆ ಚಾಲೆಂಜ್ ಮಾಡ್ತಾರೆ. ಇಲ್ಲಿ ಅಗ್ನಿ ಪರೀಕ್ಷೆ ಇರೋದು ವಿನಯ್ಗ ಅಥವಾ ಅಮ್ಮುಕು ಡುಮುಕು ಮಂಜುಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಹಾಗಾದ್ರೆ ನಮಗೂ ಕೂಡ ನೀನು ಬೇಡ, ಇಲ್ಲಿಂದ ಇವಾಗಲೇ ಹೊರಟೋಗ್ಬಿಡು ಅಂತಂದು ಇನ್ಸರ್ಟ್ ಮಾಡಿಬಿಡ್ತಾರೆ ವಿನಯ್ ಅವರು. ಹಾಗಾದ್ರೆ ಇಲ್ಲಿ ಅಮ್ಮುಕುಡುಮುಕು ಅವರು ಡೈರೆಕ್ಟ್ ಆಗಿ ಒಂಥರ ಎಮೋಷ್ನಲ್ ಆಗಿ ಇಲ್ಲಿ ಇನ್ಸರ್ಟ್ ಆಗ್ಬಿಡ್ತದೆ. ಅಲ್ಲಿಂದ ಹೊರಟೇ ಹೋಗ್ಬಿಡ್ತಾರೆ. ಕೋರ್ಟ್ನ ಈ ತರ ಇಲ್ಲಿ ಬೇಡ ಈ ಒಂದು ಬಿಗ್ ಬಾಸ್ಸೇ ಬೇಡ ಅಂತಂದು ಹೋಗೇ ಬಿಡ್ತಾರೆ. ಯಾಕೆ ಇಲ್ಲಿ ಕ್ರೂರವಾಗಿ ಇಲ್ಲಿ ಅವರಿಗೆ ಚಾಲೆಂಜ್ ಕೊಡ್ತಾರೆ? ಇದು ಅಗ್ನಿ ಪರೀಕ್ಷೆ ನಿಜವಾಗ್ಲೂ ಅಗ್ನಿ ಪರೀಕ್ಷೆಯಲ್ಲಿ ಇರುವಂತ ಟಾಸ್ಕ್ಗೆ ಹೊರತು ಇಲ್ಲಿ ವಿನಯ್ ಅವರು ಮತ್ತು ಶ್ರುತಿ ಅವರು ಸಂಗೀತ ಅವರು ಯಾವುದೇ ಕಾರಣಕ್ಕೂ ಪರ್ಸನಲ್ ಆಗಿ ಇರುವುದಿಲ್ಲ. ಈ ತರ ಟ್ವಿಸ್ಟ್ ಇಟ್ಟಿರ್ತಾರೆ. ಬಿಗ್ ಬಾಸ್ ಮನೆಗಳ ಒಳಗಡೆ ಎಂಟ್ರಿ ಹೋಗ್ಬೇಕು, ಅವರು ಮನೆ ಒಳಗಡೆ ಹೋಗ್ಬೇಕಂದ್ರೆ ಇದನ್ನೆಲ್ಲ ಅಗ್ನಿ ಪರೀಕ್ಷೆ ಅಂದ್ರೇನೆ ಪರೀಕ್ಷೆನ ಇಲ್ಲಿ ಪಾಸ್ ಮಾಡಿ ಒಳಗಡೆ ಹೋಗುವ ಒಂದು ಅಗ್ನಿ ಪರೀಕ್ಷೆ. ಇದರಲ್ಲಿ ಯಾರೆಲ್ಲ ಇಲ್ಲಿ ಪಾಸ್ ಆಗ್ತಾರೆ, ಯಾರೆಲ್ಲ ರಿಜೆಕ್ಟ್ ಆಗಿ ಮನೆ ಒಳಗಡೆ ಯಾರು ಹೋಗೋರು, ಯಾರು ಮನೆ ಹೊರಗಡೆ ಹೋಗೋರು ಅಂತಂದು ಇಲ್ಲಿ ಇದೇ ಒಂದು ಶನಿವಾರ ರವಿವಾರ ಗೊತ್ತಾಗುತ್ತದೆ. ನಾವು ಕೂಡ ಕಾಯ್ದು ಕುಳಿತಾ ಇರ್ತೀವಿ. ಅದೆಷ್ಟೋ ಒಂದು ಕನಸನ್ನು ನನಸಾಗುವಂತ ವೇದಿಕೆ, ಎಲ್ಲ ಒಂದು ಜನರು ಕೂಡ ಕನಸು ಹೊತ್ತುಕೊಂಡು ಬಂದಿರ್ತಾರೆ ನಿಜ. ಅದರಲ್ಲಿ ಯಾರು ಇಲ್ಲಿ
ನಿಜವಾಗ್ಲೂ ಯಾರು ಟ್ಯಾಲೆಂಟೆಡ್ ಇರ್ತಾರೋ, ಯಾರು ಶ್ರಮ ಇರ್ತಾರೋ ಅವರ ಒಂದು ಬುದ್ಧಿ ಅದು ಎಷ್ಟು ಮಟ್ಟಿಗೆ ಇಲ್ಲಿ ಸಾಧಿಸಬೇಕು ಅನ್ನುವ ಒಂದು ಛಲ ಇರ್ತದೆ. ಎಷ್ಟೇ ಕಷ್ಟ ಆಗಲಿ ಕೂಡ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಬಿಗ್ ಬಾಸ್ ಮನೆಗೆ ಅಗ್ನಿ ಪರೀಕ್ಷೆಯಲ್ಲಿ ದಾಟಿ ಪಾಸ್ ಆಗಿ ಒಳಗೆ ಹೋಗ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.